ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಮೌನಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಕಮಲಗಳನ್ನು ಎನ್ನ ವೃಣಮಂದಿರದಲ್ಲಿ ಧ್ಯಾನಿಸಿಕೊಂಡು, ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಇಲ್ಲಿ ಪರ್ಯಂತರವಾಗಿ ಉಪದೇಶಾಮೃತ ನೀಡಿದ ಪರಮ ಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮಿಗಳವರಿಗೂ ಅನೇಕ ವಂದನೆಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಇಲ್ಲಿವರೆಗೆ ಪೂಜ್ಯರು ಶ್ರೀಮನ್ ನಿಗುಣ ಶ್ರೀಗಳವರ ಕೈವಲ್ಯ ಪದ್ಧತಿಯೊಳಗಿನ ನೀತಿ ಕ್ರಿಯಾಚರ್ಯ ಸ್ಥಳದ ಪದ್ಯದ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಸುಂದರವಾಗಿ ನೀಡಿದರು. ಬೇಡುವೆ ನಭವ ನಿಮ್ಮನು ಭವದೊಳು ಮಾಡೆನ ಗೊಲಿದು ಸುಗುಣ ಸಂತತಿಯ ನಿಂತು. ಒಬ್ಬ ಭಕ್ತನಾಗಿರ್ತಕ್ಕಂಥವನು ಪರಮಾತ್ಮನಲ್ಲಿ ಏನು ಬೇಡಬೇಕು ಅನ್ನೋದನ್ನು ನಮಗೆ ನಿಗುಣಿಸಿಗಳವರು ಕಲಿಸಿಕೊಡ್ತಾ ಇದ್ದ. ಯಾಕಂದ್ರೆ ನಾವೆಲ್ಲರೂ ಭಗವಂತನಲ್ಲಿ ಬೇಡ್ತೀವಿ, ಹೊಲ ಕೊಡು, ಮಕ್ಕಳು ಕೊಡು, ಸಂಪತ್ತು ಕೊಡು, ಇನ್ನು ನಮ್ಮ ಮನಸ್ಸಿನ ಬಯಕೆಗಳು ಹಲವಾರು, ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಾಪಂಚಿಕ ವಿಷಯಗಳನ್ನೇ ನಾವು ಬೇಡ್ತೀವಿ. ಭಗವಂತ ನಮ್ಮ ಬೇಡಿಕೆಯನ್ನು ಕೇಳಿ ಅವುಗಳನ್ನು ಕರುಣಾ ಮಾಡ್ತಾನೆ. ಆದರೆ ಅವುಗಳಿಂದ ನಮಗೆ ಭಗವಂತನ ಪ್ರಾಪ್ತಿ ಆಗ್ತದೇನೋ, ನಮಗೆ ಮೋಕ್ಷ ಸುಖ ಅನ್ನುವಂಥ ದೊರಕ್ತದೇನು ಅಂತಂದರೆ ಇಲ್ಲ. ಯಾಕಂದರೆ ನಮ್ಮಲ್ಲಿ ಸದ್ಗುಣಗಳಿದ್ದು ಅಂತಂದರೆ ನಾವು ಬ್ರಹ್ಮಜ್ಞಾನ ಮಾಡಿಕೊಂಡು ಮುಕ್ತರಾಗ್ತಾ ಇದ್ದೀವಿ. ಅದಕ್ಕೆ ನಮ್ಮಲ್ಲಿ ಯಾಕಂದ್ರೆ ಸತ್ವಾ ಸಂಜಾಯತೆ ಜ್ಞಾನಂ ಅಂತ ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಸತ್ವಗುಣ ಅಂದ್ರೇನು? ಸದ್ಗುಣಗಳು ಅಂತ. ಸದ್ಗುಣಗಳಿಂದ ನಮಗೆ ಆತ್ಮಜ್ಞಾನ ಅನ್ನುವಂಥದ್ದು ಲಭಿಸ್ತದೆ ಅಂಥೇಳಿ ಗೀತೆಯಲ್ಲಿ ಪರಮಾತ್ಮ ಹೇಳ್ಕೊಂಡು ಬಂದಿದ್ದಾನೆ. ಅದಕ್ಕೆ ನಾವು ಭಗವಂತನಲ್ಲಿ ಏನು ಕೇಳಬೇಕು ಅನ್ನೋದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಬೇಡುವೆ ನಭವ ನಿಮ್ಮನು ಭವದೊಳು. ಅಭವ ಅಂದರೆ ಜನ್ಮರಹಿತನಾಗಿರ್ತಕ್ಕಂಥ ಹೇ ಭಗವಂತನೇ, ಭವದೊಳು ನೀನು ಎಷ್ಟು ಸಾರಿ ಹುಟ್ಟಿಸ್ ನನಗೆ ಗೊತ್ತಿಲ್ಲ, ನೀ ಎಷ್ಟು ಜನ್ಮರ ಕೊಡು, ಆದರೆ ಪ್ರತಿಯೊಂದು ಜನ್ಮದಲ್ಲಿ ನನಗೆ ಸುಗುಣ ಸಂತತಿಯನು, ಸದ್ಗುಣಗಳ ಸಮೂಹವನ್ನೇ ಕೊಡು ಅಂತ ಕೇಳಿದರು. ನೋಡ್ರಿ, ಯಾವ ಸಂಪತ್ತು ಕೇಳಿಲ್ಲ, ಅಧಿಕಾರ ಕೇಳಿಲ್ಲ, ಮಡದಿ ಮಕ್ಕಳನ್ನು ಕೇಳಿಲ್ಲ. ಏನು ಕೇಳಿದವರು? ಸುಗುಣ ಸಂತತಿಯನು. ನೀ ಎಷ್ಟು ಜನ್ಮ ಕೊಟ್ಟರೂ ಕೂಡ ಪ್ರತಿಯೊಂದು ಜನ್ಮದಲ್ಲಿ ನನಗೆ ಸದ್ಗುಣಗಳನ್ನೇ ಕೊಡು ಅಂತ ಕೇಳಿಕೊಂಡ್ರು. ಯಾಕಂದರೆ ಎಲ್ಲಿ ಸದ್ಗುಣಗಳಿರ್ತಾವೋ ಅಲ್ಲಿ ಭಗವಂತನ ಕೃಪಾ ಇರ್ತದೆ, ಅಲ್ಲಿ ನಮಗೆ ಆತ್ಮಜ್ಞಾನ ಆಗ್ತದೆ, ಸದ್ಗುಣಗಳಿಂದಲೇ ನಾವು ಮುಕ್ತಿಯನ್ನು ಹೊಂದ್ತಾ ಇದ್ದೀವಿ ಅಂತ. ಅದಕ್ಕೆ ಗುಣೇಶು ಯತ್ನಃ ಪುರುಷೇನ ಕಾರ್ಯ ನ ಕಿಂಚಿತ್ ಅಪ್ರಾಪ್ಯ ತಮಂ ಗುಣಾನಾಂ. ನೀತಿಕಾರ ಹೇಳ್ತಾ ಇದ್ದಾನೆ. ಮನುಷ್ಯ ಯಾವಾಗಲೂ ಗುಣಗಳನ್ನು ಸಂಪಾದನೆ ಮಾಡುವುದರಲ್ಲಿಯೇ ಪ್ರಯತ್ನವನ್ನು ಮಾಡ್ತಾ ಇರಬೇಕಂತ. ಒಳ್ಳೆಯ ಗುಣಗಳು, ಯಾಕೆ ದುರ್ಗುಣಗಳು ಅದಾವ. ದುರ್ಯೋಧನಾದಿಗಳಲ್ಲಿ ಬರೇ ದುರ್ಗುಣಗಳೇ ಇದ್ದು, ಹೀಗಾಗಿ ಅವನು ಯಾವಾಗಲೂ ಪಾಪಾಚರಣೆಯಲ್ಲಿಯೇ ತೊಡಗಿದ್ದ. ದುರ್ಗುಣಗಳಿಂದ ಪಾಪಗಳು ಘಟಿಸ್ತಾವೆ, ಅದರಿಂದ ನರಕವೇ ಪ್ರಾಪ್ತಿ, ನಮಗೆಂದೂ ಸದ್ಗತಿಯಾಗಂಗಿಲ್ಲ. ಲೋಕದಲ್ಲಿ ನಾವು ಅಪಕೀರ್ತಿಯನ್ನು ಪಡೀತಾ ಇದ್ದೀವಿ. ಅದೇ ಪಾಂಡವರಲ್ಲಿ ಸದ್ಗುಣಗಳಿದ್ದು ಅವರು
ಯಾರಿಗೂ ಹಿಂಸಾ ಮಾಡೋಕ್ಕೆ ಹೋಗಲಿಲ್ಲ, ಯಾರನ್ನೂ ನಿಂದ ಮಾಡೋಕ್ಕೆ ಹೋಗಲಿಲ್ಲ. ಆದಷ್ಟು ಪರಹಿತ ಕಾರ್ಯಗಳನ್ನೇ ಮಾಡಿದರು. ಅವರಲ್ಲಿರ್ತಕ್ಕಂಥ ಸದ್ಗುಣಗಳಿಂದ ಪಾಂಡವರು ಲೋಕದಲ್ಲಿ ಮಾನ್ಯರೆನಿಸಿಕೊಂಡರು. ಕೃಷ್ಣ ಪರಮಾತ್ಮನ ಕೃಪೆಗೆ ಅವರು ಪಾತ್ರರಾದರು. ಯಾಕಂದರೆ ಅವರಲ್ಲಿರ್ತಕ್ಕಂಥ ಒಳ್ಳೆತನ, ಒಳ್ಳೆಯ ಸದ್ಗುಣಗಳು, ಅವರಲ್ಲಿ ಧರ್ಮ ಇತ್ತು. ಅದಕ್ಕೆ ಇಲ್ಲಿ ಮನುಷ್ಯ ಯಾವಾಗಲೂ ಸದ್ಗುಣಗಳನ್ನು ಸಂಪಾದನೆ ಮಾಡಬೇಕು. ರಾವಣನಲ್ಲಿ ದುರ್ಗುಣಗಳು ಪ್ರವೇಶ ಆದವು. ತ್ರಿವಿಧಂ ನರಕಸ್ಸೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್. ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಮನುಷ್ಯನಲ್ಲಿ ಒಂದು ಕಾಮ, ಇನ್ನೊಂದು ಕ್ರೋಧ, ಮತ್ತೊಂದು ಲೋಭ. ಈ ಮೂರು ಗುಣಗಳಲ್ಲಿ ಒಂದು ಗುಣ ಪ್ರವೇಶ ಆದ್ರೂ ಕೂಡ ಅವನು ನೇರವಾಗಿ ನರಕಕ್ಕನೇ ಹೋಗ್ತಾನೆ ಅಂತೇಳಿ ಭಗವಂತ ಸ್ಪಷ್ಟಪಡಿಸ್ತಾ ಇದ್ದಾನೆ. ರಾವಣನಲ್ಲಿ ಕಾಮಗುಣ ಬಂತು. ತನ್ನ ಸತಿಯಳಾಗಿರ್ತಕ್ಕಂಥ ಮಂಡೋದರಿ ಇದ್ರೂ ಕೂಡ ಸೀತಾದೇವಿಯನ್ನು ಅಪಹರಿಸಿಕೊಂಡು ಬಂದ. ಅದರಿಂದ ಏನಾಯಿತು? ಲೋಕದಲ್ಲಿ ಅಪಕೀರ್ತಿಯನ್ನು ಪಡ್ಕೊಂಡ. ಮತ್ತೆ ರಾಮನಿಂದ ಕೊಲ್ಲಲ್ಪಟ್ಟ. ರಾಮ ರಾವಣನ ಕೊಲ್ಲಬೇಕಾಗಿತ್ತು ಅಂತಂದರೆ ಅದಕ್ಕೆ ಕಾರಣ ಏನು ಅಂತಂದರೆ ಸೀತಾದೇವಿನ ಅಪಹರಣ ಮಾಡಿಕೊಂಡು ಬಂದಿದ್ದಕ್ಕೆ. ಅವನಲ್ಲಿ ಕಾಮ ಪ್ರವೇಶ ಆಗಿದ್ದಕ್ಕೆ ಏನಾಯಿತು ಅಂತಂದರೆ ಆ ಕಾಮವೇ ಅವನನ್ನು ಕೊಂದು ಹಾಕ್ತು ಅಂತ. ಅದಕ್ಕೆ ಇಲ್ಲಿ ಕಾಮ, ಕ್ರೋಧ, ಲೋಭ ಈ ಮೂರು ದುರ್ಗುಣಗಳೇನದಾವು ಅಂತಂದರೆ ನರಕದ ದ್ವಾರಗಳು ಅಂತ ಹೇಳಿಸ್ಕೊಳ್ತಾ ಇದ್ದಾರೆ. ಅದೇ ಮನುಷ್ಯನಲ್ಲಿ ಸದ್ಗುಣಗಳ ಪ್ರವೇಶ ಆದವು ಅಂತ ತಿಳ್ಕೊಳ್ರಿ. ಅದನ್ನೇ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಯಜ್ಞ ದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ನೋಡಿ, ಇವು ಮೂರು ಬಿಡಬೇಡ್ರಿ ಅಂತ ಹೇಳಿದ. ಒಂದು ಯಜ್ಞ ಆಗಲಿ, ದಾನ ಆಗಲಿ, ತಪಸ್ಸಾಗಲಿ, ಈ ಗುಣಗಳಿಂದ ಮನುಷ್ಯ ಏನು ಮಾಡ್ತಾನ? ಪುಣ್ಯವಂತನಾಗ್ತಾ ಇದ್ದಾನ, ಅವನು ಸುಖಿ ಆಗ್ತಾ ಇದ್ದಾನ. ಅದಕ್ಕೆ ನಾವು ಸದ್ಗುಣಗಳನ್ನು ಸಂಪಾದನೆ ಮಾಡುವುದರಲ್ಲಿ ನಿರಂತರವಾಗಿ ನಾವು ಪ್ರಯತ್ನಶೀಲರಾಗಿರಬೇಕು. ನ ಕಿಂಚಿತ ಪ್ರಾಪ್ಯ ತಮಂ ಗುಣಾನಾಂ. ಒಳ್ಳೆಯ ಗುಣಗಳಿಗೆ ಇಂಥದ್ದು ಸಿಗುವುದಿಲ್ಲ ಅನ್ನಂಗಿಲ್ಲ. ನೀವೇನು ಬಯಸ್ತಾರೆಲ್ಲ ಸಿಕ್ಬಿಡ್ತದೆ. ಒಳ್ಳೆಯ ಗುಣ ಇದ್ದು ಅಂತಂದರೆ ನೀವು ಸ್ವರ್ಗಲೋಕವನ್ನು ಪ್ರಾಪ್ತಿ ಮಾಡಿಕೊಳ್ಬೋದು, ಐಹಿಕ ಭೋಗಗಳನ್ನು ಪ್ರಾಪ್ತಿ ಮಾಡಿಕೊಳ್ಬೋದು, ಬ್ರಹ್ಮಜ್ಞಾನ ಮಾಡ್ಕೊಂಡು ನೀವು ಮುಕ್ತರೂ ಆಗಿಬಿಡ್ಬೋದು. ಅಷ್ಟು ಸಾಮರ್ಥ್ಯ ಒಳ್ಳೆಯ ಗುಣಗಳಲ್ಲಿ ಅದ. ಅದಕ್ಕೆ ಯಾವ ಶ್ರೀ ಚಂದ್ರನಲ್ಲಿ ಆ ಉತ್ಕೃಷ್ಟವಾಗಿರ್ತಕ್ಕಂಥ ಗುಣಗಳು ಇದ್ದಿದ್ದರಿಂದಲೇ ಅಲಂಗ ಮಲ್ಲಂಗಿತ ಮುತ್ತಮಾಂಗಂ ಅಂದರೆ ಆ ಶಿವನ ಜಟಾಜೂಟದಲ್ಲಿ ಚಂದ್ರ ಅಲ್ಲಿ ಪ್ರವೇಶ ಅಲ್ಲಿ ಧಾರಣೆ ಆಗಬೇಕಾಗಿತ್ತು ಅಂತಂದರೆ ಅವನಲ್ಲಿರ್ತಕ್ಕಂಥ ಉತ್ಕೃಷ್ಟ ಗುಣಗಳೇ ಕಾರಣ ಅಂಥೇಳಿ ಅಲ್ಲಿ ನೀತಿಕಾರ ಆ ಶ್ಲೋಕದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ನಾವು ಗುಣಗಳನ್ನು ಗುಣಾ ಸರ್ವತ್ರ ಪೂಜ್ಯಂತೆ ಅಂತ ಹೇಳ್ತಾರೆ. ಎಲ್ಲಿ ಒಳ್ಳೆ ಗುಣಗಳದಾವೋ ಅಲ್ಲಿ ಎಲ್ಲರೂ ಗೌರವ ಮಾಡ್ತಾರೆ, ಗೌರವ ಕೊಡ್ತಾ ಇದ್ದಾರೆ. ಒಳ್ಳೆ ಗುಣ ಇದ್ದು ಅಂತಂದರೆ ಎಲ್ಲರೂ ಮರ್ಯಾದೆ ಕೊಡ್ತಾರ, ಗೌರವಿಸ್ತಾ ಇದ್ದಾರ, ಅವರು ಒಳ್ಳೆ ಕೀರ್ತಿಯನ್ನು ಪಡೀತಾ ಇದ್ದಾರೆ. ಅದೇ ದುರ್ಗುಣಗಳಿದ್ದು ಅಂತಂದರೆ ಅವನನ್ನು ಯಾರೂ ಹೊಗಳೋದಿಲ್ಲ. ಅವ ಭಾಳ ದುಷ್ಟದಾನಪ್ಪ, ಅವನು ಭಾಳ ದುರ್ಗುಣಿ ಅದಾನ ಅಂಥೇಳಿ ಎಲ್ಲರೂ ಅವನ ನಿಂದ ಮಾಡ್ತಾರೆ ಹೊರತು ಅವನನ್ನು ಯಾರೂ ಹೊಗಳಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ಇಲ್ಲಿ ಶರಣರೂ ಕೂಡ ಪರಮಾತ್ಮನಲ್ಲಿ ಏನು ಬೇಡಿದರು ಅಂತಂದರೆ ಕರಿಯ ನಿತ್ತಡೆ ವಲ್ಲೆ, ಸಿರಿಯ ನಿತ್ತಡೆ ವಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆ ವಲ್ಲೆ, ನಿಮ್ಮ ಶರಣರ ಸೂರು ನುಡಿಯನ್ನು ಅರಗಳಿಗೆ ಇತ್ತಡೆ ನಿಮ್ಮನೆ ಇತ್ತೆ ಕಾಣ ರಾಮನಾಥ ಅಂತ ದೇವರ ದಾಸಿಮಯ್ಯನ ಒಂದು ವಚನದಲ್ಲಿ ಹೇಳ್ತಾ ಇದ್ದಾಳೆ. ಭಗವಂತ ಪ್ರತ್ಯಕ್ಷ ಆದಾಗ ಶರಣರು ಕೇಳಿಕೊಂಡ್ರು, ಹೇ ಪರಮಾತ್ಮ, ಕರಿಯ ನಿತ್ತಡೆವಲ್ಲೇ ನೀ ಆನಿ ಕೊಡ್ತೀನಿ ಅಂದ್ರೆ ನನಗೇನು ಬೇಕಾಗಿಲ್ಲಪ್ಪ. ಸಿರಿಯ ನಿತ್ತಡೆವಲ್ಲೇ ಭಾಳ ಸಂಪತ್ತು ಕೊಡ್ತೀನಿ ತಗೋ ಅಂತಂದ್ರೆ ನನಗೆ ಸಂಪತ್ತು ಬೇಕಾಗಿಲ್ಲ. ಹಿರಿದಪ್ಪ ರಾಜ್ಯವನಿತ್ತಡೆವಲ್ಲೇ,
ಒಂದು ರಾಜ್ಯಕ್ಕೆ ನಿನ್ನ ಅಧಿಪತಿಯನ್ನಾಗಿ ಮಾಡ್ತಾ ಇದ್ದೇನೆ, ಒಬ್ಬ ಮಹಾರಾಜನನ್ನಾಗಿ ಮಾಡ್ತೀನಿ ಅಂದ್ರೂ ಕೂಡ ಅದು ನನಗೆ ಬೇಕಾಗಿಲ್ಲ. ನಿಮ್ಮ ಶರಣರ ಸೂಳು ನುಡಿಯನ್ನು ಅರಗಳಿಗೆ ಇತ್ತಡೆ ಅಂತ ಹೇಳಿದರು. ಶರಣರಂದರೆ ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು, ಸದ್ಗುರುಗಳ ಒಂದು ಹಿತೋಪದೇಶ ಅನ್ನುವಂಥದ್ದು ಒಂದು ಅರಗಳಿಗೆ ಇತ್ತರೆ ಸಾಕು ಅಂತೇಳಿ ಶರಣರು ಪರಮಾತ್ಮಲ್ಲಿ ಬೇಡಿಕೊಳ್ತಾ ಇದ್ದಾರೆ. ನನಗೆ ಧನಮುಕ್ತಿ ಸಂಪದ ಸಂತ ಸಂಘ ದೇಹಿ ಸದಾ. ಸಂತ ತುಕಾರಾಮರು ಕೂಡ ಪರಮಾತ್ಮನಲ್ಲಿ ಏನು ಕೇಳಿದರು ಅಂತಂದರೆ, ಹೇ ಪರಮಾತ್ಮ, ನನಗೆ ಧನ ಬೇಡ, ಸಂಪತ್ತು ಬೇಡ, ಮೋಕ್ಷನೂ ಕೂಡ ಬೇಡ ಅಂತಂದ್ರೆ ಅವರು. ಯಾವಾಗಲೂ ಶರಣರ ಸಂತರ ಸಂಘವನ್ನೇ ನನಗೆ ಸದಾ ಕೊಡುವಂತ ಭಗವಂತನಲ್ಲಿ ಹಿಂಗೆ ಸತ್ಸಂಗವನ್ನು ಕೇಳಿದಾರ. ಮಹಾತ್ಮರ ಒಂದು ವಚನಗಳನ್ನು ಕೇಳ್ತಕ್ಕಂಥ ಇಂಥ ಒಳ್ಳೆ ಗುಣವನ್ನೇ ಕೊಡುವಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದಾರ. ಅದಕ್ಕೆ ನಿಜಗುಣ ನಮಗೆ ಅದನ್ನು ಕಲಿಸಿಕೊಟ್ರು. ಬೇಡುವೆ ನಭವ ನಿಮ್ಮನು ಭವಬೋದಳು ಮಾಡೆನಗೊಲಿದು ಸುಗುಣ ಸಂತತಿಯ ನಿಂತು. ಸದ್ಗುಣಗಳ ಸಮೂಹವನ್ನೇ ನನಗೆ ಕೊಡು ಅಂತೇಳಿ ಇಲ್ಲಿ ಕೇಳಿಕೊಂಡ್ರು ಅಂತ. ಯಾಕೆ ಅಂಥ ಸದ್ಗುಣ ನಮ್ಮಲ್ಲಿ ಇದ್ದು ಅಂತಂದ್ರೆ ಭಗವಂತ ನಮ್ಮ ಮೇಲೆ ಕೃಪಾ ಮಾಡ್ತಾ ಇದ್ದಾನ, ಅವನ ಕರುಣಾ ಅನ್ನುವಂಥದ್ದು ನಮಗಾಗ್ತದೆ. ಅದಕ್ಕೆ ಗುಣಗಳಿಗೇ ಬೆಲೆ ಅನ್ನುವಂಥದ್ದೈತೆ ಹೊರತು, ಯಾಕಂದರೆ ಇಲ್ಲಿ ಮನುಷ್ಯನ ರೂಪ ಆಗಲಿ ಇವು ಯಾವುದಕ್ಕೂ ಬೆಲೆ ಇಲ್ಲ. ಅದಕ್ಕೆ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ. ಅಕ್ಕ ಮಾದೇವಿ ಕೇಳ್ತಾ ಇದ್ದಾಳೆ, ಒಳ್ಳೆ ಮನ್ಮಥನನ್ನು ಹೇಳಿಸ್ತಕ್ಕಂಥ ಒಳ್ಳೆ ಸೌಂದರ್ಯ ಐತೆ ಅಂದ್ರೂ ಅವನಲ್ಲಿ ಒಳ್ಳೆ ಗುಣ ಇರಲಿಲ್ಲ ಅಂತಂದ್ರೆ ಆ ರೂಪಕ್ಕೆ ಏನು ಬೆಲೆ ಇಲ್ಲ ಅಂಥೇಳಿ ಅಕ್ಕಮಾದೇವಿ ತನ್ನ ವಚನದಲ್ಲಿ ಹೇಳಿಕೊಂಡು ಬಂದಳು. ಅದಕ್ಕೆ ಸುಗುಣ ಸಂತತಿಯನು, ಸದ್ಗುಣಗಳ ಒಂದು ಸಮೂಹ ಅನ್ನುವಂಥದ್ದನ್ನೇ ನನಗೆ ಕರುಣಿಸು ಅಂಥೇಳಿ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅಶನಂ ಗರಲಂ ಫಣೀಕಲಾಪೋ ವಸನಂ ಚರ್ಮಚ ವಾಹನಂ ಮಹೋಕ್ಷಃ ಮಮ ದಾಸ್ಯಸಿ ಕಿಂ ಕಿಮಸ್ತಿ ಭೋ ತವ ಪಾದಾಂಬುಜ ಚರಣ ಭಕ್ತಿಮೇವ ದೇಹಿ ಸದಾ. ನೋಡಿ, ಶಂಕರ ಭಗವತ್ಪಾದಾಚಾರ್ಯರು ಪರಮಾತ್ಮಲಿ ಪ್ರಾರ್ಥನಾ ಮಾಡಿಕೊಂಡ್ರು. ಹೇ ಪರಮಾತ್ಮ, ಒಳ್ಳೆ ಮೃಷ್ಟಾನ್ನ ಭೋಜನವನ್ನು ಕೊಡುವಂತ ನಿನ್ನಲ್ಲಿ ಕೇಳಬೇಕಂತೀನಿ. ನೀನೇ ವಿಷ ಉಂಡವನು. ಅಶನಂ ಗರಲಂ, ನಿನ್ನೊಳಗೇನದು ವಿಷಾನ. ಯಾಕೆ ನೀವು ಸಮುದ್ರ ಮಂಥನ ಮಾಡಿದಾಗ ಅಲ್ಲೇನು ಹಾಲಾಲ ವಿಷ ಬಂತಲ್ಲ, ಅದನ್ನೇ ನೀನು ಕುಡ್ದವು, ನಿನ್ನಂತೆ ಕಿರುವುದು ವಿಷ. ಅದಕ್ಕೆ ನಾನು ಮೃಷ್ಟಾನ್ನ ಭೋಜನ ಕೊಡುವಂತ ನಿನ್ನಲ್ಲಿ ಕೇಳುವುದಿಲ್ಲ. ಅಶನಂ ಗರಲಂ ಫಣೀಕಲಾಪೋ, ಹೋಗಲಿ ಒಳ್ಳೊಳ್ಳೆ ಬಂಗಾರದ ಒಡವೆಗಳನ್ನು ಆಭರಣಗಳನ್ನು ಕೊಡುವಂತ ಕೇಳ್ಕೋಬೇಕಂತೀನಿ. ನಿನ್ನೊಳಗೇನದ, ನೀ ನಾಗರ ಹಾವನೇ ಅದನ್ನು ಆಭರಣ ಮಾಡ್ಕೊಂಡು, ನಿನ್ನಲ್ಲಿರ್ತಕ್ಕಂಥದ್ದು ನಾಗರ ಹಾವನೇ ಅದೇ ಆಭರಣ, ಮತ್ತು ನಿನ್ನಲ್ಲಿ ಕೊಡೋಕ್ಕೇನದ? ವಾಹನಂ ಮಹೋಕ್ಷಃ, ಇನ್ನು ಏನಾದರೂ ಒಂದು ವಾಹನ ಕೊಡುವಂತ ಕೇಳಬೇಕಂತೀನಿ, ನಿನ್ನಲ್ಲಿ ಇರೋದೇ ಮುದಿಯತ್ತು, ಮತ್ತು ಅದನ್ನು ತೊಗೊಂಡು ನಾನೇನು ಮಾಡಲಿ? ಅದಕ್ಕೆ ಅಶಲಂ ಗರಳಂ ಫಣೀಕಲಾಪೋ ವಸನಂ ಚರ್ಮಚ, ಇನ್ನು ಒಳ್ಳೆ ಪಿತಾಂಬರ ರೇಷ್ಮೆ ಬಟ್ಟೆಗಳನ್ನು ಕೇಳಬೇಕಂತೀನಿ, ನೀನೇ ಚರ್ಮಾಂಬರವನ್ನು ಧಾರಣ ಮಾಡಿದಿ. ಮಮ ದಾಸ್ಯಸಿ ಕಿಂ ಕಿಮಸ್ತಿವೋ, ನನ್ನ ಕೊಡಕ್ಕೆ ನಿನ್ನ ಹತ್ರ ಏನದಾವು? ಅದಕ್ಕೆ ನಾವು ಅವು ಏನೂ ಕೇಳಂಗಿಲ್ಲ. ತವ ಪಾದಾಂಬುಜ ಭಕ್ತಿಮೇವ ದೇಹಿ ಸದಾ, ಸದಾ ನಿನ್ನ ಚರಣಗಳಲ್ಲಿ ಭಕ್ತಿ ಒಂದನ್ನು ಕೊಡು, ಭಕ್ತಿಯನ್ನು ಮಾತ್ರ ನಾನು ನಿನ್ನಲ್ಲಿ ಕೇಳ್ತಾ ಇದ್ದೀನಿ ಅಂಥೇಳಿ ಶಂಕರ ಭಗವತ್ಪಾದಾಚಾರ್ಯರು ಕೂಡ ಭಗವಂತನಲ್ಲಿ ಪ್ರಾರ್ಥನಾ ಮಾಡಿದರು. ಹೀಗೆಲ್ಲ ಮಹಾತ್ಮರ ಒಂದು ಮಾತನ್ನು ಅವಲೋಕನ ಮಾಡಿದಾಗ ಎಲ್ಲರೂ ಒಳ್ಳೆಯ ಗುಣಗಳನ್ನು ಕೇಳಿದ್ದಾರೆ ಹೊರತು ಯಾರೂ ಸಿರಿ ಸಂಪತ್ತು ಭೂಗಳನ್ನು ಕೇಳಿಲ್ಲ. ಅದಕ್ಕೆ ನಿಜಗುಣ ಶ್ರೀಗಳವರು ನಮಗೆ ಏನು ಹೇಳಿದರು ಅಂತಂದರೆ, ನೀವು ಗುರುಗಳ ಮುಂದಾಗಲಿ ಪರಮಾತ್ಮನ ಮುಂದಾಗಲಿ ಒಳ್ಳೆಯ ಗುಣ ಕೊಡುವಂತ ಕೇಳ್ರಂತಾರೆ. ಒಳ್ಳೆಯ ಸದ್ಗುಣಗಳನ್ನು ಕೇಳ್ರಿ. ಎಡರಡಸಿದ ವೇಳೆಯಳು ಧೈರ್ಯವನು, ಸಿರಿ ಒಡೆದು ಜೀವಿಸಿಡೆಯಳು ವಿನಯವನು. ನೋಡಿ, ಎಂಥ ಸದ್ಗುಣಗಳನ್ನು ಕೇಳ್ತಾ ಇದ್ದಾರೆ. ಯಾಕಂದ್ರೆ ನಮಗೆ ಸಂಸಾರದೊಳಗೆ ಅನೇಕ ರೀತಿಯಾದ ಅಡೆತಡೆಗಳು ಬರ್ತಾವೆ, ಕಷ್ಟಗಳು ಬರ್ತಾವೆ, ಬಹಳ ದುಃಖಗಳು ಬರ್ತಾವೆ. ಅಂಥ ಸಂದರ್ಭದಲ್ಲಿ ನಾವು ಧೈರ್ಯ ಬಿಡಬಾರ್ದು. ಧೈರ್ಯಂ ಸರ್ವತ್ರ ಸಾಧನಂ. ನಮ್ಮಲ್ಲಿ ಧೈರ್ಯ ಇತ್ತು ಅಂತಂದರೆ ಆ ಎಲ್ಲ ಕಷ್ಟಗಳು ದೂರ ಆಗ್ತವೆ ಅಂತ. ನಾವೆಂದೂ ಧೈರ್ಯ ಬಿಡಬಾರ್ದಂತಾರೆ. ಎಷ್ಟೇ ಕಷ್ಟಗಳು ಬರಲಿ, ಏನೇ ವಿಪತ್ತುಗಳು, ಏನೋ ದುಃಖಗಳು ಏನು ಬಂದಾವಂದ್ರೂ ಕೂಡ
ಅವುಗಳನ್ನ ಧೈರ್ಯದಿಂದ ಎದುರಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇರಬೇಕು. ನಾವು ಬಂದಾಗ ಹೆದರಿ ಬಿಡ್ತೇವೆ, ಅಯ್ಯೋ ಇಷ್ಟು ಕಷ್ಟ ಬಂತಲ್ಲ, ಇಷ್ಟು ದುಃಖ ಬಂತಲ್ಲ, ಅಯ್ಯೋ ಇದನ್ನು ಹೆಂಗೆ ಸಹನ ಮಾಡ್ಕೊಳ್ಳಿ ಅಂತೇಳಿ ನಾವು ಹೆದರಿ ಬಿಡ್ತೀವಿ. ನಾವು ಇನ್ನಷ್ಟು ದುಃಖ ಅನುಭವಿಸ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರು ಕಾಶಿಯೊಳಗೆ ಒಂದು ಗಲ್ಲಿಯೊಳಗೆ ಹೋಗ್ತಾ ಇರಬೇಕಾದ್ರೆ ಅವು ಊರು ಹೊರಗೆ ಬಂದಿದ್ದರು. ಅಲ್ಲಿ ಕೋತಿಗಳು ಬೆನ್ನು ಹತ್ತಿಬಿಟ್ಟು ಆ ಕೋತಿಗಳು ನೋಡಿ ಓಡಾಕತ್ತಿಬಿಟ್ರು. ಇವರು ಓಡಿದ್ರು. ಅವಾಗ ಮುಂದೆ ಎದುರುಗಡೆ ಒಬ್ಬರು ಬರ್ತಾಯಿದ್ರು. ಯಾಕ್ರಿ ಓಡಿ ಬರ್ತಾ ಇದ್ರಲ್ಲ ಅಂತ ಕೇಳಿದರು. ಏನಪ್ಪ ಕೋತಿಗಳು ಬೆನ್ನು ಹತ್ತಿದ್ದಾವೆ. ಅಲ್ಲ, ನೀವು ಹೆದರಿ ಓಡಿದ್ರೆ ಅವು ನಿಮ್ಮನ್ನು ಬೆನ್ನು ಹತ್ತಾವೆ, ಅವಕ್ಕೆ ತಿರುಗಿ ನಿಲ್ರಿ, ನೀವು ತಾವು ಪಲಾಯನ ಮಾಡ್ತಾವು ಅಂದಾಗ ಅವಾಗ ಧೈರ್ಯ ಬಂತು. ಅಲ್ಲಿ ಒಂದು ಕಟ್ಟಿಗೆ ಬಿದ್ದಿತ್ತು, ಕೈಯಾಗ ಕಟ್ಟಿಗೆ ತೊಗೊಂಡು ಕೋತಿ ಎದುರಿಗೆ ನಿಂತುಬಿಟ್ರು. ಅವು ಒಂದೊಂದು ದಿಕ್ಕಾಪಾಲಾಗಿ ಹೋಗಿಬಿಟ್ಟು ಅಂತ. ಹಂಗೆ ಕಷ್ಟಗಳು ಬಂದಾಗ ನಾವು ಹೆದರಬಾರ್ದು, ನಾವು ಅವುಗಳನ್ನು ಎದುರಿಸ್ಬೇಕು. ನಮ್ಮಲ್ಲಿ ಧೈರ್ಯ ಇತ್ತು ಅಂತಂದರೆ ಮನುಷ್ಯ ಸುಖಿ ಆಗ್ತಾ ಇದ್ದಾನ. ಅಂಥ ಧೈರ್ಯ ಕೊಡುವಂತ ಕೇಳಿದರು. ನನಗೆ ಸಂಸಾರದಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ದುಃಖ, ಏನೇ ವಿಪತ್ತುಗಳು ಬಂದ್ರೂ ಕೂಡ ಅವುಗಳನ್ನು ಎದುರಿಸ್ತಕ್ಕಂಥ ಒಂದು ಧೈರ್ಯವನ್ನು ಕೊಡು. ಅಷ್ಟೇ ಅಲ್ಲ, ಸಿರಿ ಒಡೆದು ಜೀವಿಸಿಡೆಗಳು ವಿನಯವನ್ನು. ನನಗೆ ಎಷ್ಟೇ ಸಂಪತ್ತು ಕೊಡು, ಬೇಡ ಅನ್ನಂಗಿಲ್ಲ, ಅದರ ಜೊತೆಯೊಳಗೆ ವಿನಯವನ್ನು ಕೊಡು. ನೀನು ಅಹಂಕಾರ ಕೊಡಕ್ಕೆ ಹೋಗಬೇಡ. ಯಾಕಂದ್ರೆ ಸಂಪತ್ತು ಬಂದಾಗ ಯೌವನದೊಳಗೆ, ಅಧಿಕಾರದೊಳಗೆ ನಮಗೆ ಒಂದು ಅಹಂಕಾರ ಬರ್ತದೆ. ವಿದ್ಯೆ ಬಂದಾಗ ಅಹಂಕಾರ ಬರ್ತದೆ. ಆ ಅಹಂಕಾರ ಕೊಡಕ್ಕೆ ಹೋಗಬೇಡ. ನನಗೆ ವಿನಯವನ್ನು ಕೊಟ್ಟು ನೀ ಎಷ್ಟರ ಸಂಪತ್ತು ಕೊಡು, ಸಂಪತ್ತಿನ ಜೊತೆಯೊಳಗೆ ವಿನಯ ಗುಣವನ್ನು ಕೊಡು ಅಂತೇಳಿ ನಿಜಗುಣ ಶ್ರೀಗಳವರು ಭಾಳ ಸುಂದರವಾಗಿ ಇಲ್ಲಿ ಅನೇಕ ಸದ್ಗುಣಗಳನ್ನು ಭಗವಂತನಲ್ಲಿ ಕೇಳಿಕೊಂಡಿದ್ದಾರೆ. ಸಮಯನೂ ಕೂಡ ವಿಶೇಷವಾಗಿದೆ.